ಹಾಯ್ ಫ್ರೆಂಡ್ಸ್, ಶುಭ ಸಂಜೆ ಎಲ್ಲರಿಗೂ. ಸೊ ನೋಡ್ರಿ, ನಮ್ಮ ಹಳ್ಳಿ ಒಳಗೆ ಮಳೆ ಬರೋಂಗಾಗೈತಿ. ಯಾವ ಥರ ಕ್ಲೈಮೇಟ್ ಐತೆ ಅನ್ನೋದು ತೋರ್ಸಾಕ ನಿಮಗೆ. ಈಗ ಸಂಜೆ ಆಗಿರೋದ್ರಿಂದ ಚಹಾ ಕುಡಿದು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಕೆಳಗೆ ಕ್ರಿಕೆಟ್ ಆಡಕ್ಕೆ ಹೋಗಿದ್ದಾರೆ. ತೋರಿಸ್ತೀನಿ ತಡ್ರಿ, ಸ್ವಲ್ಪ ಸಮಯದಲ್ಲಿ ಬರ್ತಾರಿಗೆ. ತುಂಬ ಮೋಡ ಆಗಿದೆ ಬಿಟ್ಟೆ ಫ್ರೆಂಡ್ಸ್, ಮಳೆ ಬರುವಾಗ ಅದೊಂಥರ ಮಿಂಚು ಥರ ಬರ್ತಾಯಿದೆ ನೋಡಿ. ಆಟ ಆಡ್ತಿದ್ದಾರೆ. ನಾವು ನಮ್ಮ ಮನೆಯಲ್ಲಿ ಏನೋ ಅಡುಗೆ ಮಾಡಿದರೆ ರೈತರ ಮನೆಯಲ್ವ ಸ್ವಲ್ಪ ಅಡುಗೆನ ಹೆಚ್ಚಿಗೆ ಮಾಡಿಬಿಟ್ಟಿರ್ತೀವಿ, ಯಾರಾದರೂ ಬರಲಿ ಅಂತ. ಅದೇನಾದರೂ ಉಳಿದ್ರೆ ನಮ್ಮ ಮನೆ ಹತ್ತಿರ ಏನು ಬರ್ತಾವೆ, ಆಕಳ ಬರ್ತಾವೆ ರೀ. ಆಕಳ ಬಂದಿರ್ತಾವೆ, ಅವ್ರಿಗೆ ನಾವು ಬೇರೆ ಒಂದು ಪಾತ್ರೆ ಒಳಗೆ ಇಟ್ಟಿರ್ತೀವಿ. ಯಾವುದೇ ಪ್ರಾಣಿ ಬಂದರೂ ಕೂಡ ನಾವೇನು ಮಾಡ್ತೀವಿ, ಅದನ್ನು ಅವಕ್ಕೆ ಆಕಳಿಗೇನು ಕೊಡ್ತೀವಿ ರೀ. ಈ ನಮ್ಮ ಮನೆಯವ್ರು ನೋಡಿ ರೊಟ್ಟಿ ಕೊಡೋಕ್ಕಂತ ಹೋಗಿದ್ದಾರಲ್ಲಿ. ನಮ್ಮ ಪರಬ್ರಹ್ಮ ಸ್ವರೂಪ ಅಂತಾರೆ ಫ್ರೆಂಡ್ಸ್. ದಯವಿಟ್ಟು ಯಾರೂ ಅನ್ನನ ವೇಸ್ಟ್ ಮಾಡಬೇಡ್ರಿ. ಯಾಕಂದ್ರೆ ನಾವು ಒಬ್ಬರು ರೈತರಾಗಿ ಅದನ್ನ ಒಂದೊಂದು ಅಕ್ಕಿ ಕಾಳಾಗಲಿ, ಗೋಧಿ, ಜೋಳ ಎಲ್ಲ ಬೆಳಿತೀವಿ. ಅದನ್ನು ಬೆಳೆಯೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತೈತದು. ಸೊ ನೀವು ತಿನ್ನುವಷ್ಟೆಲ್ಲ ಮಾಡಿಕೊಡ್ರಿ. ದಯವಿಟ್ಟು ಉಳಿದ್ರೆ ಯಾವುದಾದ್ರೂ ಒಂದು ಪ್ರಾಣಿ ಕೊಡಿರಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಅದನ್ನು ವೇಸ್ಟ್ ಮಾಡಬೇಡ್ರಿ. ನಾವೊಬ್ಬರು ರೈತರಾಗಿ ಇದೊಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಎಷ್ಟೋ ಮಂದಿಗೆ ಊಟ ಇಲ್ಲದೆ ಕುಂತಿದ್ದಾರೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿ.